ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೈಸೂರಿಂದ ಚೆನ್ನೈಗೆ ಹೋಗ್ತಾ ಇದ್ದೀನಿ. ಅದು ವಂದೇ ಭಾರತ್ ಟ್ರೈನಲ್ಲಿ. ನನಗೆ ತುಂಬ ಆಸೆ ಇತ್ತು ಹೋಗಬೇಕು ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನಾನು ಬೇರೆ ಟ್ರೈನ್ ಬುಕ್ ಮಾಡೋಕ್ಕೆ ನೋಡಿದೆ ಫಸ್ಟು, ಬಟ್ ಯಾವುದೂ ಆಗಲಿಲ್ಲ. ಸೊ ವಂದೇ ಭಾರತ್ ಟ್ರೈನ್ಗೆ ಬುಕ್ ಮಾಡಿದೆ, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ. ಬಟ್ ಮಾಮೂಲಿ ಟ್ರೈನ್ಗಿಂತ ವಂದೇ ಭಾರತ್ ಟ್ರೈನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದು ಸೆನ್ಸಾರ್ ಡೋರ್ ಇತ್ತು, ನನಗೆ ಅದು ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದು. ಸೊ ಆ ಕಡೆಯಿಂದ ಮತ್ತೆ ಇನ್ನೊಂದು ಕಡೆಗೆ ಹೋದೆ. ಅಲ್ಲೋದ್ಮೇಲೆ ಗೊತ್ತಾಯಿತು ಅದು ಸೆನ್ಸಾರ್ ಡೋರ್, ಅಂದರೆ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ ಅಂತ. ನೋಡಿ, ಅದಾಗದೆ ಡೋರ್ ಓಪನ್ ಆಗುತ್ತೆ, ಲಾಕ್ ಆಗುತ್ತೆ. ಅದಾದಮೇಲೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ನಾರ್ಮಲ್ ಟ್ರೈನ್ ಥರ ಸ್ಪೇಸ್ ಇರಲ್ಲ, ಬಟ್ ಕಂಫರ್ಟಬಲ್ ಅಂತೂ ಇರುತ್ತೆ. ಎಷ್ಟು ಜನಕ್ಕೆ ಸೀಟ್ ಇರುತ್ತೆ ಅಷ್ಟೇ ಸೀಟ್ಸ್. ನಾರ್ಮಲ್ ಅಂದರೆ ಜಾಸ್ತಿ ಜನ ಎಲ್ಲ ಇರ್ತಾರೆ, ಇಲ್ಲ ಆ ರೀತಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ನಾನು ನನಗೆ ಮತ್ತು ನಮ್ಮ ಅತ್ತೆಗೆ ಸೀಟ್ ಬುಕ್ ಮಾಡ್ಕೊಂಡಿದ್ವಿ, ಟಿಕೆಟು ಆರಾಮಾಗಿತ್ತು. ಆ ಸೀಟಲ್ಲಿ ಕೂತ್ಕೋಬೇಕಂತ ನಂಗೆ ತುಂಬ ಆಸೆ ಆಗಿತ್ತು, ಬಟ್ ನಾನು ಆ ಸೀಟ್ ಬುಕ್ ಮಾಡ್ಕೊಳ್ಳೋಕೆ ನನಗೆ ಗೊತ್ತಾಗಲಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ 3 ಸೀಟ್ಸ್ ಸಿಕ್ಕಿತ್ತು. ಸ್ವಲ್ಪ ಹಿಂಸೆ ಅನ್ನಿಸ್ತು ಅಲ್ಲಿ ಕೂತಾಗ, ಯಾಕಂದರೆ ಕಾಲೆಲ್ಲ ಫ್ರೀಯಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಅಂದರೆ ಅಲ್ಲಿ ಕೊಟ್ಟಿರ್ತಾರೆ ಕೆಳಗಡೆ ಕಾಲು ಇಟ್ಕೊಳ್ಳೋದಕ್ಕೆ ಅಂತಲೇ, ಬಟ್ ಅದು ನಮಗೆ ಫ್ರೀ ಅನಿಸಲ್ಲ. ನಮಗೆ ಫ್ರೀಯಾಗಿ ಕೂತು ಅಭ್ಯಾಸ ಇರುತ್ತಲ್ವ, ಅದರಿಂದಾಗಿ. ಬಟ್ ಓಕೆ, ಚೆನ್ನಾಗಿತ್ತು. ಎ ಸಿ ಇತ್ತು. ಎ ಸಿ ಅತ್ತೆ ಒಂದು ಸ್ವಲ್ಪ ಇದಾಗಿ ಮೊದಲೇ ಪ್ರಿಪೇರಾಗಿ ಬಂದಿದ್ದರು, ಎ ಸಿ ಇರುತ್ತೆ ಅಂತೇಳಿ. ಕಾಫ್ ಎಲ್ಲ ಕಟ್ಕೊಂಡು ರೆಡಿಯಾಗಿದ್ದರು. ಬಟ್ ನಾನೇನೋ, ನನಗೆ ಎ ಸಿ ಎಲ್ಲ ತುಂಬ ಅಭ್ಯಾಸ ಇದೆ, ಆಫೀಸಲ್ಲೆಲ್ಲ ಇರ್ತೀನಲ್ಲ ಅನ್ನೋ ಧೈರ್ಯಕ್ಕೆ ನಾನು ಹಂಗೆ ಬಂದೆ. ಬಟ್ ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬ ಚಳಿ ಸ್ಟಾರ್ಟ್ ಆಗೋಗ್ಬಿಡ್ತು. ತಡ್ಕೊಳಕ್ಕಾಗಲಿಲ್ಲ ನನ್ನ ಕೈಲಿ ಚಳಿನ. ನೋಡಿ, ಅಷ್ಟು ಸೀಟ್ಸ್ ಇದೆ. ಆ್ಯಂಡ್ ನಾವಲ್ಲಿ ಸೀಟ್ ಬುಕ್ ಮಾಡಿದ್ರೆ ಅದ್ರ ಜೊತೆನೇ 147 ರುಪೀಸ್ ಏನೋ ತೊಗೋತಾರೆ ಟಿಫನ್ಗೆ ಅಂತ ಹೇಳಿ. ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ. ನಾವು ವೆಜ್ ತೊಗೊಂಡಿದ್ವಿ. ಅದರಲ್ಲಿ ಫಸ್ಟು ಕಾಫಿ ಕೊಡ್ತಾರೆ, ಕಾಫಿ ಆ್ಯಂಡ್ ಟೀ, ನಮ್ಗೆ ಯಾವ್ದು ಬೇಕೋ ಅದು. ನಾನು ಟೀ ತೊಗೊಂಡೆ, ನಮ್ಮ ಅತ್ತೆ ಕಾಫಿ ತೊಗೊಂಡ್ರು. ಅದು ಜಿಂಜರ್ ಟೀ ಇತ್ತು. ಅಂದರೆ ಪ್ಯಾಕೆಟ್ ಇರುತ್ತೆ, ಅದಕ್ಕೆ ಬಿಸಿ ನೀರು ಕೊಡ್ತಾರೆ, ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇಬ್ಬರು ಒಂದೊಂದು ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡೆ. ನಂದು ಟೀ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ನಂಗೆ ಇಷ್ಟನೂ ಆಗಲಿಲ್ಲ. ಮತ್ತು ಶುಗರು ಸಹ ಇರಲಿಲ್ಲ ಅದರಲ್ಲಿ. ನಮ್ಮ ಅತ್ತೆದ್ರಲ್ಲಿ ಸ್ವಲ್ಪ ಶುಗರ್ ಹಾಕ್ಕೊಂಡು ಚೂರು ಸ್ವಲ್ಪ ಮಾತ್ರ ಕುಡ್ದೆ ಅಷ್ಟೇ, ಫುಲ್ ಕುಡಿಯೋಕ್ಕೆ ಹೋಗಲಿಲ್ಲ. ಬಿಸ್ಕೆಟ್ ಚೆನ್ನಾಗೇ ಇತ್ತು, ಯೂನಿಬಿಕ್ ಚೆನ್ನಾಗಿರೋದೇ ಕೊಟ್ಟಿದ್ದರು. ಬಟ್ ಕಾಫಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಮತ್ತು ಅದು ಅಂದರೆ ಮಿಲ್ಕ್ ಪೌಡರೆಲ್ಲ ಇದ್ದಿದ್ದರಿಂದ ಕಾಫಿ ಪರವಾಗಿಲ್ಲ, ಬೆಟರ್ ಆಗಿದೆ, ಆರಾಮಾಗಿದೆ. ಇನ್ಸ್ಟೆಂಟ್ ಕಾಫಿ ಕುಡಿಯೋರಿಗೆ ಅಭ್ಯಾಸ ಆಗಿರುತ್ತೆ. ಸೊ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ಒಂದು ನ್ಯೂಸ್ ಪೇಪರ್, ಎಲ್ಲರಿಗೂ ಒಂದೊಂದು ನ್ಯೂಸ್ ಪೇಪರ್ ಕೊಟ್ಟರು. ಇಂಗ್ಲೀಷ್ ಮಾತ್ರನೇ ಇದ್ದಿದ್ದು, ಕನ್ನಡ ನ್ಯೂಸ್ ಪೇಪರ್ ಯಾವುದೂ ಇರಲಿಲ್ಲ ಅದರಲ್ಲಿ. ಆ್ಯಂಡ್ ಜೊತೆಗೆ ಕಡಲೆಕಾಯಿ ಬೀಜದ್ದು ಒಂದು ಚಿಪ್ಸ್ ಪ್ಯಾಕೆಟ್, ಅಂದರೆ ಕಡಲೆಕಾಯಿ ಬೀಜದ್ದು ಕೊಟ್ಟರು. ಕಂಫರ್ಟಬಲ್ ಇತ್ತು. ನಾವು ಹೋಗಬೇಕಾದ್ರೆ ಅದಾದಮೇಲೆ ಸ್ವಲ್ಪ ಜನ, ಅಂದರೆ ಬ್ಯಾಂಗ್ಳೂರಲ್ಲಿ ಸೀಟ್ಸ್ ಎಲ್ಲ ಫುಲಪ್ ಆಯಿತು. ಅಲ್ಲಿವರೆಗೂ ಸ್ವಲ್ಪ ಸೀಟ್ಸ್ ಕಡಿಮೆನೇ ಇತ್ತು, ಯಾರೂ ಫಿಲಪ್ ಆಗಿರಲಿಲ್ಲ ಅಷ್ಟೊಂದು. ಬ್ಯಾಂಗ್ಳೂರಿಂದ ಸೀಟ್ ಫಿಲಪ್ ಆಯಿತು. ಇದು ನಾನು ಬುಕ್ ಮಾಡಿದಾಗ ನನಗೆ ಪರ್ ಹೆಡ್ಡು 1100 ರುಪೀಸ್, ಅಲ್ಲ 1010 ರುಪೀಸ್ ಬೀಳ್ತು ಒಬ್ರಿಗೆ. ಇಬ್ಬರಿಂದ 2020 ರುಪೀಸ್ ಆಯಿತು ವಿತ್ ಟಿಫನ್ನು ಸಹ ಚೆನ್ನಾಗಿತ್ತು. ಇದು ಎ ಸಿ, ಇದರಲ್ಲೇ ಪ್ರೀಮಿಯಮ್. ಇದು ನಾರ್ಮಲ್ ಕೋಚ್ಗೆ ಇಷ್ಟು ಪ್ರೈಸ್ ಬೀಳ್ತು. ಇದರಲ್ಲೇ ಪ್ರೀಮಿಯಮ್ ಕೋಚ್ ಇರುತ್ತಂತೆ, ಅದು ಪರ್ ಹೆಡ್ಡು 3000 ಏನೋ ಬೀಳುತ್ತೆ. ಬಟ್ ಅದು ಏನಂದರೆ ಚೇರ್ಸ್ ಎಲ್ಲ ರೊಟೇಟ್ ಆಗುತ್ತೆ, ಆ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಸೊ ಆಫೀಸಿಂದ ಸ್ವಲ್ಪ ವರ್ಕ್ ಇರೋದ್ರಿಂದ ನಾವೇನು ಅದರಲ್ಲೆಲ್ಲ ಹೋಗಲಿಲ್ಲ, ಇದೇ ಸಾಕು ಅಂತ ಹೇಳಿ ಇದರಲ್ಲೇ ಹೋದ್ವಿ. ಬಟ್ ಇದು ತುಂಬ ಚೆನ್ನಾಗೇ ಇತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟ್ ಅವ್ರು ನಮಗೆ ಟಿಫನ್ ಕೊಟ್ಟರು. ಟಿಫನ್ಗೆ ಖಾರ ಪೊಂಗಲ್ ಮತ್ತು ಬಿಸಿಬೇಳೆಭಾತ್, ಒಂದು ವಡೆ ಮತ್ತು ಚಟ್ನಿ ಕೊಟ್ಟಿದ್ದರು. ಬಿಸಿಬೇಳೆಭಾತ್ ತುಂಬ ಚೆನ್ನಾಗಿತ್ತು, ಖಾರ ಪೊಂಗಲ್ ಚೆನ್ನಾಗಿತ್ತು, ಬಿಸಿಬೇಳೆಭಾತ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆದರೆ ಓಕೆ, ಬೆಟರ್. ಆದರೆ 147ಗೆ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಅಂದರೆ ಒಬ್ರಿಗೆ ಸಫಿಷಿಯೆಂಟಾಗಿ ಹೊಟ್ಟೆ ತುಂಬಲ್ಲ ನೀಟಾಗಿ. ಓಕೆ, ಆ ಟೈಮ್ಗೆ ಅಡ್ಜಸ್ಟ್ ಆಗುತ್ತೆ ಅಷ್ಟೇ. ಬಟ್ ನೀಟಾಗಂತೂ ನಮ್ಗೆ ಹೊಟ್ಟೆ ತುಂಬಲ್ಲ. ಸೊ ನಾವು ಮೊದಲೇ ಮೊಸರನ್ನ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ, ಅದನ್ನು ಆಮೇಲೆ ತಿಂದ್ವಿ ನಾವು. ಅಲ್ಲಿ ಕೊಟ್ಟಿದ್ರಲ್ಲಿ ಓಕೆ ಚೆನ್ನಾಗಿತ್ತು, ಕ್ಲೀನಾಗಿತ್ತು.
ಅಂದರೆ ಟ್ರೈನ್ ಸಹ ತುಂಬ ಕ್ಲೀನಾಗಿ ಹೈಜಿನಿಕ್ ಆಗಿಟ್ಟಿದ್ರು. ವಾಟರ್ ಬಾಟಲ್ಸ್ ಕೊಟ್ಟರು. ಆ್ಯಂಡ್ ವಾಟರ್ ಬಾಟಲ್ ಮಾತ್ರ ನಮಗೆ ಎಕ್ಸ್ಟ್ರಾ ಬೇಕು ಅಂದರೂ ನಾವು ಇಸ್ಕೋಬೋದಿತ್ತು. ನಾನು ಮಾತ್ರ ಈಸ್ಕೊಂಡೆ. ನಾನು ನೀರು ಖಾಲಿ ಮಾಡಿ ಇನ್ನೊಂದು ವಾಟರ್ ಬಾಟಲ್ ಈಸ್ಕೊಂಡೆ. ಅದಕ್ಕೇನು ಚಾರ್ಜ್ ಮಾಡಲಿಲ್ಲ. ಬಟ್ ನಾವು ಇನ್ನೇನೇ ಬೇರೆ ಎಕ್ಸ್ಟ್ರಾ ಬೇಕು ಅಂದರೆ ಅದಕ್ಕೆ ಚಾರ್ಜ್ ಆಗುತ್ತೆ. ಅಂದರೆ ಜ್ಯೂಸ್ ಕೊಟ್ಟರು. ಅದಾದಮೇಲೆ ಜ್ಯೂಸ್ ಅವೆಲ್ಲ ಒಬ್ರೊಬ್ರಿಗೆ ಒಂದೊಂದು ಅಂತ ಇತ್ತು ಅಷ್ಟೇ. ಮಧ್ಯೆ ಇವಾಗ ಕಾಫಿ ಕೊಟ್ಟರು ಅಂದರೆ ಒಂದು 20 ಮಿನಿಟ್ಸ್ ಬಿಟ್ಟು ಟಿಫನ್ ಕೊಟ್ಟರು. ಟಿಫನ್ ಆಗಿ ಒಂದು 20 ಮಿನಿಟ್ಸ್ ಆದಮೇಲೆ ಸ್ನ್ಯಾಕ್ಸ್ ಕೊಟ್ಟರು. ಸ್ನ್ಯಾಕ್ಸ್ ಆಗಿ ಒಂದು 20 ಮಿನಿಟ್ಸ್ ಆಗೋ ಅಷ್ಟೊತ್ತಿಗೆ ಜ್ಯೂಸ್ ಕೊಟ್ಟರು. ಓಕೆ, ಅಷ್ಟು ನೋಡಿದಾಗ ಓಕೆ, ಅಮೌಂಟ್ ಓಕೆ ಅನ್ನಿಸ್ತು. ಬಟ್ ಊಟ ಹೊಟ್ಟೆ ತಿಂಡಿನೇ ಹೊಟ್ಟೆ ತುಂಬಲಿಲ್ಲ ಅಂತ ಬೇಜಾರಾಯಿತು. ಮತ್ತು ಬಾತ್ರೂಮ್, ನಾರ್ಮಲ್ ಟ್ರೈನಲ್ಲಿ ಹೋದರೆ ವಾಶ್ರೂಮ್ ಎಲ್ಲ ತುಂಬ ಅಂದರೆ ತುಂಬ ಗಲೀಜಾಗಿರುತ್ತೆ. ಬಟ್ ಇಲ್ಲಿ ತುಂಬ ಇಷ್ಟ ಆಯಿತು. ನೀಟಾಗಿ ಕ್ಲೀನಾಗಿತ್ತು. ಮನೇಲಿ ನಾವು ಹೇಗೆ ಕ್ಲೀನಾಗಿ ಇಟ್ಟಿರ್ತೀವಿ ಅದೇ ರೀತಿ ಕ್ಲೀನಾಗಿತ್ತು. ಹೇರ್ ಡ್ರೈಯರ್ ಅಂದರೆ ಹ್ಯಾಂಡ್ ಡ್ರೈಯರ್ ಮಾತ್ರ ವರ್ಕ್ ಆಗ್ತಾ ಇರಲಿಲ್ಲ. ನಾನು ಟ್ರೈ ಮಾಡಿದೆ. ಬಟ್ ಅದು ಬಿಟ್ಟು ಕ್ಲೀನಾಗಿತ್ತು. ಇಂಡಿಯನ್ ಒಂದು ಟಾಯ್ಲೆಟ್ ಇತ್ತು ಮತ್ತು ವೆಸ್ಟರ್ನ್ ಒಂದಿತ್ತು. ಚೆನ್ನಾಗಿತ್ತು. ನಾರ್ಮಲ್ ಟ್ರೈನ್ಗಿಂತ ತುಂಬ ಓಕೆ, ಚೆನ್ನಾಗಿದೆ, ಕ್ಲೀನಾಗಿದೆ, ಹೈಜಿನಿಕ್ ಆಗಿದೆ. ಮೇಯ್ನಾಗಿ ಅಂದರೆ ನಾವು ಅಲ್ಲಿಂದ ಮೈಸೂರಿಂದ ಚೆನ್ನೈಗೆ ಮಿನಿಮಮ್ 12-12:30ಗೆಲ್ಲ ಹೊರಟೋದ್ವಿ. ಆರಾಮಾಗಿ ಹೋದ್ವಿ ಅಂತ ಗೊತ್ತಾಗಲಿಲ್ಲ. ಇನ್ನೊಂದು ಟ್ರೈನ್ ಇತ್ತು, ಅದು ಬಂದು ನಿಮಗೆ 5 o'clock ಹತ್ತಿದ್ರೆ ಚೆನ್ನೈ ಮೇ ಬಿ ಒಂದು 2 o'clock 3 o'clock ರೀಚ್ ಆಗ್ತಾಯಿದ್ವಿ. ಅದು ನಾರ್ಮಲ್ ಆಗಿರ್ತಾಯಿತ್ತು. ಇದು ಸ್ಪೀಡ್ ಇತ್ತು. ನಾವು ಒಳಗಡೆ ಕೂತಿರೋದ್ರಿಂದ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಾವು ಹೊರ್ಗಡೆ ಅಂದರೆ ನಾವು ಇಳಿದಾದ್ಮೇಲೆ ಹೊರಗಡೆ ನೋಡಿದ್ವಲ್ಲ, ಟ್ರೈನ್ ಮೂವ್ ಆಗಿದ್ದು ತುಂಬ ಅಂದರೆ ತುಂಬ ಫಾಸ್ಟಾಗಿ ಮೂವ್ ಆಯಿತು. ಕರೆಕ್ಟ್ ಕೇಸರಿಬಾತ್ ಸಹ ಕೊಟ್ಟಿದ್ದರು. ಅದನ್ನು ನಾನು ಹೇಳೋದು ಮರ್ತೋದೆ. ಇವಾಗ ಪಿಕ್ ನೋಡಿನೇ ನೆನಪಾಗಿದ್ದು. ಕೇಸರಿಬಾತ್ ಸಹ ಕೊಟ್ಟಿದ್ದರು. ಅದು ಚೆನ್ನಾಗಿತ್ತು. ಇದು ಬಿಸಿಬೇಳೆ ಬಾತ್ ಒಂದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿತ್ತು. ಆಮೇಲೆ ಟ್ರೈನ್ ಬಗ್ಗೆ ನನ್ನ ಹತ್ರ ಒಪಿನಿಯನ್ ಸಹ ಕೇಳಿದ್ರು. ನಾನು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಲಿಲ್ಲ. ಒಪಿನಿಯನ್ನ ಎಕ್ಸ್ಪ್ಲೈನ್ ಮಾಡಿ, ಅಂದರೆ ನಿಮ್ಮದು ಏನು ಅನಿಸುತ್ತೆ ಅದನ್ನು ನಮಗೆ ಹೇಳಿ ಅಂತ ಕೇಳಿದ್ರು ಟ್ರೈನಲ್ಲಿ ಕೋಚ್ ಅವರೊಬ್ಬರು. ನಾನು ಎಕ್ಸ್ಪ್ಲೈನ್ ಮಾಡಿಕೊಟ್ಟೆ ಅವ್ರಿಗೆ. ಚೆನ್ನಾಗಿದೆ, ಇಷ್ಟ ಆಯಿತು ಅಂತೆಲ್ಲ. ಅದಾದಮೇಲೆ ನಮ್ಮ ಸೀಟಿಂದ ನಾವಿನ್ನೇನು ಸ್ಟಾಪ್ ಬಂತು ಅಂತ ಅಂದ್ಕೊಂಡು ಮುಂದೆ ಬಂದ್ವಿ. ಬಟ್ ಸ್ಟಾಪ್ ಇನ್ನೂ ಬಂದಿರಲಿಲ್ಲ. ನಮ್ಮದು ಇನ್ನೂ 1/4 ಗಂಟೆ ಇತ್ತು. ಸೊ ಅಲ್ಲೇ ಹೊರ್ಗಡೆ ಬಂದಾದಮೇಲೆ 2 ಸಪ್ರೇಟ್ ಸೀಟ್ ಇತ್ತು. ಆ ಸೀಟಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಿದ್ವಿ. ಅಲ್ಲಿ ವಿಂಡೋ ಸೈಡ್ ನಮಗೆ ಸೀಟ್ ಸಿಕ್ಕಿರಲಿಲ್ಲ. ಸೊ ಇಲ್ಲಿ ನಾವು ಎಂಜಾಯ್ ಮಾಡಿದ್ವಿ. ಇದು ನಾವು ಟ್ರೈನಿಂದ ಇಳಿದ ಮೇಲೆ ಅಲ್ಲಿ ಫೋಟೋ ತೊಗೊಳಕ್ಕಾಗಲಿಲ್ಲ ಅಂತ ಹೇಳಿ ನಾನು ಮತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಫೋಟೋ ತೊಗೊಂಡ್ವಿ. ನಮ್ಮ ಈ ಬ್ಲಾಗ್ ಹೇಗಿತ್ತು ಅಂತ ಹೇಳಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.